ನಮಸ್ಕಾರ. ಅಬ್ಬಬ್ಬಾ ಅಬ್ಬಬ್ಬಾ ಲಾಟ್ರಿ ಆ್ಯಂಡ್ ಅಫ್ಕೋರ್ಸ್ ಅಬ್ಬಬ್ಬಾ ನಕ್ಕು ಸಾಕಾಯಿತು. ಎಲ್ರಿಗೂ ತುಂಬ ಸ್ಟ್ರೆಸ್ ರಿಲೀವ್ ಮಾಡ್ಕೋಬೇಕು, ಥಿಯೇಟರ್ ಫುಲ್ ಮೂವಿ ನಗಬೇಕು ಅಂತಂದರೆ ಪ್ಲೀಸ್ ವಾಚ್ ದ ಮೂವಿ. ಕಾಲೇಜ್ ಹೋಗೋರು, ಹಾಸ್ಟೆಲ್ ಲೈಫ್ನ ಎಂಜಾಯ್ ಮಾಡಿರೋರು, ಇಟ್ ವಿಲ್ ಟೇಕ್ ಬ್ಯಾಕ್, ನಿಮಗೆ ಮತ್ತೆ ಆ ಟೈಮ್ಗೆ ವಾಪಸ್ ಕರ್ಕೊಂಡು ಹೋಗುತ್ತೆ. ಪ್ರತಿಯೊಬ್ಬರು ಬಹಳ ಚೆನ್ನಾಗಿ ಅಭಿನಯಿಸಿದ್ದಾರೆ ಮೂವಿಲಿ. ಆ್ಯಂಡ್ ನನಗಂತೂ ತುಂಬ ದಿನ ಆದಮೇಲೆ ಪ್ರಾಬಬ್ಲಿ ನಮ್ಮ ಕನ್ನಡದಲ್ಲೂ ತುಂಬ ನಕ್ಕು ಎಂಜಾಯ್ ಮಾಡಿರೋಂಥ ಸಿನಿಮಾ ಇದು. ಆ್ಯಂಡ್ ನಮ್ಮ ಛಾಯಾಗ್ರಾಹಕರು ಅವರ ಮಿಸ್ಸಸ್ ಇವರು ಅವಿಬ್ಬರು ಜೊತೆನೇ ಕೂತ್ಕೊಂಡು ಮೂವಿನ ತುಂಬ ಎಂಜಾಯ್ ಮಾಡಿದ್ವಿ. ಎಲ್ಲರೂ ಸಹ ಎಂಜಾಯ್ ಮಾಡಬೇಕು. ಇಟ್ಸ್ ಅ ಫುಲ್ ಪೈಸಾ ವಸೂಲ್ ಮೂವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಕನ್ನಡ ಸಿನಿಮಾ ಬಗ್ಗೆ, ಅದು ಎಸ್ಪೆಷಲಿ ಈ ಸಿನಿಮಾ ಬಗ್ಗೆ ಹೆಚ್ಚಾಗಿ ನಾವು ಹೇಳೋದಕ್ಕಿಂತ ನೀವೆಲ್ಲರೂ ಬಂದು ಈ ಸಿನಿಮಾನ ಎಂಜಾಯ್ ಮಾಡಬೇಕು. ಸಿನಿಮಾ ಜಾಸ್ತಿ ಮಾತಾಡಿದೆ ನಮ್ಮೆಲ್ಲರ ರಿವ್ಯೂಸ್ಗಿಂತ ಹೆಚ್ಚಾಗಿ. ಸೊ ಇಡೀ ತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್. ಅಮೃತ ಮ್ಯಾಮ್ ತುಂಬ ಚೆನ್ನಾಗಿ ಕಾಣಿಸಿದ್ದಾರೆ. ಹಾಗೆ ನಮ್ಮ ಗಿಚ್ಚಿಗಿಲಿಗಿಲಿ ಆ್ಯಕ್ಟರ್ ಆದಂಥ ಧನ್ರಾಜ್ ಅವರು ಸೂಪರ್ ಡೂಪರ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ನನಗೆ ಸಿನಿಮಾ ನೋಡಿ, ಸೊ ಕನ್ನಡ ಸಿನಿಮಾನ ಥಿಯೇಟರ್ಗೆ ಬಂದು ಎಲ್ಲರೂ ಕೂಡ ನೋಡಿ. ಆ್ಯಂಡ್ ಇಡೀ ತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್. ಟೀಮ್ ವರ್ಕ್ ತುಂಬ ಚೆನ್ನಾಗಿದೆ. ಸೊ ಟೀಮ್ ವರ್ಕ್ ತುಂಬ ಚೆನ್ನಾಗಿದೆ. ಕನ್ನಡ ಸಿನಿಮಾನ ಬಂದು ಥಿಯೇಟ್ರಲ್ಲಿ ನೋಡಿ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಒಳ್ಳೆ ಕಾಮಿಡಿ ವರ್ಕ್ ಆಗಿದೆ. ನನ್ನ ಸ್ನೇಹಿತರೆಲ್ಲರೂ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಅದು ಭಾಳ ಖುಷಿಯಾಗುತ್ತೆ. ನಮ್ಮ ಮಜಾಭರತ ಮತ್ತು ಗಿಚ್ಚಿಗಿಲಿಗಿಲಿಯ ನನ್ನ ಸ್ನೇಹಿತ ಇವತ್ತು ಬೆಳಿ ಬರದ ಮೇಲೆ ಬಂದಿರೋದು ನಮ್ಗೆ ಭಾಳ ಖುಷಿಯಾಗಿದೆ. ತುಂಬ ಕಾಮಿಡಿ ಸಖತ್ ವರ್ಕ್ ಆಗಿದೆ. ಎಲ್ಲರೂ ಬಂದು ಸಿನಿಮಾನ ಥಿಯೇಟ್ರಲ್ಲೇ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕೊಡ್ತಾ ಇರೋದ್ರಿಂದ ಎಲ್ಲ ಕನ್ನಡ ಸಿನಿಮಾನ ಪ್ಲೀಸ್ ಬಂದು ನೋಡಿ, ವಿಸಿಟ್ ಮಾಡಿ ಒಂದ್ಸತಿ ಥಿಯೇಟ್ರನ್ನ. ಡೆಫಿನೆಟ್ಲಿ ಈ ಸಿನಿಮಾನ ಇಷ್ಟಪಡ್ತೀನಿ. ಅಬ್ಬಬ್ಬ ಸೂಪರ್ ಹಿಟ್. ಬಂದ್ವಿ ಅಬ್ಬಬ್ಬ ಥರನೇ ಇದೆ, ತುಂಬ ಚೆನ್ನಾಗಿದೆ. ಆಫ್ಟರ್ ಹಾಸ್ಟೆಲ್ ಹುಡುಗರು ಇಷ್ಟು ನಕ್ಕಿದ್ದು ಸಿನಿಮಾಗೆ ಅಂದರೆ ಇಟ್ಸ್ ಅಬ್ಬಬ್ಬ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಎಲ್ಲರೂ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಬ್ಯೂಟಿಫುಲಿ ಕ್ರಾಫ್ಟ್ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡಿ ಪ್ಲೀಸ್. ಅವ್ರು ಹೇಳ್ದಾಗೆ ಅದ್ಭುತವಾಗಿದೆ, ಅಬ್ಬಬ್ಬ ಅನ್ನೋ ಥರನೇ ಇದೆ. ತುಂಬಾ ನಕ್ಕಿದ್ದೀವಿ. ಆ್ಯಂಡ್ ವಿ ಶುಡ್ ಮೆನ್ಷನ್ ಎಲ್ಲ ಆ್ಯಕ್ಟರ್ಸ್ ಅತ್ಯದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಲಿಖಿತ್ ಅವರ ಫ್ಯಾಮಿಲಿ ಪ್ಯಾಕ್ ಆಗಲಿ, ಅದ್ರ ಮುಂಚೆ ಮಾಡಿದ್ದು ಸಿನಿಮಾಗಳು ನೋಡಿದ್ವಿ, ಇದರಲ್ಲಿ ಡಿಫ್ರೆಂಟ್ ಶೇಡೇ ಇದೆ, ವೆರಿ ಇನ್ನೋಸೆಂಟ್ ರೋಲ್. ಹಾಗೆ ಅಮೃತ ಅಯ್ಯಂಗಾರ್ ಅವ್ರನ್ನ ನೋಡೋದೊಂದು ಚಂದ, ಒಳ್ಳೆ ಬ್ಯೂಟಿಫುಲ್ ಮೋಹಿನಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಆ್ಯಂಡ್ ವಿಜಿ ಸರ್ನ ಮೆನ್ಷನ್ ಮಾಡಬೇಕು, ನನ್ನ ಫೇವ್ರೆಟ್. ಸೊ ತುಂಬಾ ನಗಿಸಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಇಡೀ ಟೀಮ್ಗೆ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಈ ಸಿನಿಮಾನ ಥಿಯೇಟ್ರಲ್ಲೇ ಹೋಗಿ ನೋಡಿ ಅಂತ ಕೇಳ್ಕೊತೀನಿ. ಸಿಕ್ಕಾಪಟ್ಟೆ ಲೈಟ್ ಹಾರ್ಟೆಡ್ ಸಿನಿಮಾ. ಅಂದರೆ ತುಂಬ ಏನಂತಾರೆ ಸ್ಟ್ರೆಸ್ ಏನಿರುತ್ತೆ ನಿಮಗೆ, ಇಲ್ಲಿ ಬಂದು ಒಂದು 2.5 hours ನಿಮ್ಮ ಟೈಮ್ ಕೊಟ್ಟರೆ ಯು ವಿಲ್ ಗೋ ಬ್ಯಾಕ್ ರಿಲ್ಯಾಕ್ಸ್ಡ್ ಅಂತ ಹೇಳ್ಬೋದು. ಆ್ಯಂಡ್ ಅವರೆಲ್ಲರೂ ಹೇಳ್ದಂಗೆ ಎಲ್ಲರೂ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ನಾಡಿದ್ದು ರಿಲೀಸ್ ಆಗ್ತಿದೆ, ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾನ ನೋಡಿ. ಆಲ್ ದ ವೆರಿ ಬೆಸ್ಟ್ ಅಬ್ಬಬ್ಬ. ಥ್ಯಾಂಕ್ ಯು. ಹಲೋ, ಎಲ್ಲರಿಗೂ ನಮಸ್ಕಾರ. ಜಸ್ಟ್ ಅಬ್ಬಬ್ಬ ಫಿಲ್ಮ್ ನೋಡಿ ಬರ್ತಾ ಇದ್ದೀವಿ. ಸೂಪರ್ ಎಂಟರ್ಟೈನಿಂಗ್. ಐ ಗೆಸ್ ಲಿಖಿತ್ ಆ್ಯಂಡ್ ಅವರ ಎಲ್ಲ ಫ್ರೆಂಡ್ಸೂ ತುಂಬಾ ಅಮೇಝಿಂಗ್ ಆದಂಥ ಜಾಬ್ ಮಾಡಿದ್ದಾರೆ. ಆ್ಯಂಡ್ ಫಾದರ್ ಆ್ಯಂಡ್ ಕೆಂಪಣ್ಣಂದು ಜೋಡಿ ಕೂಡ ತುಂಬಾ ಎಂಟರ್ಟೈನಿಂಗ್ ಆಗಿದೆ. ಆ್ಯಂಡ್ ಅಮೃತ ಇಸ್ ಲೈಕ್ ಐಸಿಂಗ್ ಆನ್ ದ ಕೇಕ್. ಓವರ್ ಆಲ್ ತುಂಬಾ ಸೂಪರ್ ಆಗಿದೆ, ಎಂಟರ್ಟೈನಿಂಗ್ ಆಗಿದೆ. ಅ ಮಸ್ಟ್ ವಾಚ್ ಇನ್ ದ ಥಿಯೇಟರ್. ಹಾಯ್, ಎಲ್ಲರಿಗೂ ನಮಸ್ಕಾರ. ಸೊ ಇದು ಆ್ಯಕ್ಚುಲಿ ನಮ್ಮ ಕನ್ನಡ ಸಿನಿಮಾದ ಸೀಸನ್. ಈಗ ತುಂಬ ಎಲ್ಲ ಕನ್ನಡ ಸಿನಿಮಾಗಳನ್ನ ಜನ ಸ್ವೀಕರಿಸ್ತಾ ಇದ್ದಾರೆ. ಸೊ ದಿಸ್ ಇಸ್ ಆ ಲಿಸ್ಟ್ಗೂ ಈ ಸಿನಿಮಾ ಸೇರುತ್ತೆ. ಲಿಖಿತ್ ಅವರು ಇರ್ಬೋದು, ಅಮೃತ ಮ್ಯಾಮ್ ಲುಕ್ಸ್ ವೆರಿ ಪ್ರಿಟಿ ಆನ್ ಸ್ಕ್ರೀನ್, ಮುದ್ದಾಗಿ ಕಾಣಿಸ್ತಾರೆ, ಮುದ್ದಾಗಿ ಆ್ಯಕ್ಟ್ ಮಾಡಿದ್ದಾರೆ. ಲಾಸ್ಟಿಗೆ ಒಂದು ಚೆನ್ನಾಗಿರೋ ಟ್ವಿಸ್ಟ್ ಕೂಡ ಇದೆ ಸಿನಿಮಾದಲ್ಲಿ, ಅದಕ್ಕೋಸ್ಕರ ಆದರೂ ನೀವು ಸಿನಿಮಾ ನೋಡಬೇಕು. ಆ್ಯಂಡ್ ದ ಮೇಜರ್ ಹೈಲೈಟ್ ಇಸ್ ಅಜಯ್ ಸರ್. ಹಿ ಹಸ್ ಡನ್ ಅ ಬ್ರಿಲಿಯಂಟ್ ಜಾಬ್. ಅವ್ರು ಹೇಳಿದಾಗೆ ಫಾದರ್ ಅವ್ರದ್ದೆಲ್ಲ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಎಲ್ಲೂ ನಿಮಗೆ ಬೋರ್ ಆಗಲ್ಲ, ತುಂಬ ಚೆನ್ನಾಗಿ ಫ್ಲೋ ಆಗುತ್ತೆ ಸಿನಿಮಾ. ಸೊ ದಯವಿಟ್ಟು ಎಲ್ಲರೂ ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ದ ಸ್ಟಾರ್ ಆಫ್ ದ ಮೂವಿ ಅಬ್ಬಬ್ಬ ನೋಡಬೇಕು ಅಂದರೆ ಇವರಿದ್ದಾರೆ. ನೋಡಿದ್ರೆ ಅಬ್ಬಬ್ಬ ಅಂತ ಹೇಳ್ತೀರಾ. ತುಂಬ ಚೆನ್ನಾಗಿದೆ, ನಗ್ತೀರಾ. ಲಾಸ್ಟ್ ಇಯರ್ ಹಾಸ್ಟೆಲ್ ಹುಡುಗರು ಇತ್ತು, ಬಟ್ ಅದಕ್ಕಿಂತ ಡಿಫ್ರೆಂಟ್ ಆಗಿದೆ ಈ ಪಿಕ್ಚರು. ಬೇರೆ ಹಾಸ್ಟೆಲ್ ಸ್ಟೋರಿ ನೋಡಿ. ರೀಮೇಕ್ ಇದ್ರೂ ಡೈಲಾಗ್ಸ್ ಎಲ್ಲ ಸಕ್ಕತ್ತಾಗಿದೆ. ನೋಡಿ, ಇಟ್ಸ್ ಅ ಗ್ರೇಟ್ ಫಿಲ್ಮ್. ಪ್ಲೀಸ್ ವಾಚ್ ಇಟ್.